ನಮಸ್ಕಾರ ಎಲ್ಲ ಕೆ.ಸಿ.ಟಿ ವಿದ್ಯಾರ್ಥಿಗಳೇ. ಸೊ ಎಲ್ಲ ಪೇರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ನೋಡಿ, ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡ್ತಾರೆ ಕೆದವರು, ಅದ್ರ ಜೊತೆಗೆ ನಿಮಗೆ ಏನೇನು ಡೌಟ್ಸ್ ಇದಾವೆ ಈ ವಿಡಿಯೋ ಕ್ಲಾರಿಫಿಕೇಶನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆದ ವಿಡಿಯೋ. ಫಸ್ಟ್ ಆಫ್ ಆಲ್ ನೋಡಿ ವಿದ್ಯಾರ್ಥಿಗಳೇ, ಸೊ ಹೋದ ವರ್ಷ ಏನು ಮಾಡಿದ್ದಾರೆ ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಒಂದು ಟೈಮನ್ನು ಕೊಟ್ಟಿದ್ರು. ಇದು ನೆಕ್ಸ್ಟ್ ನಿಮಗೆ ರಿಸಲ್ಟ್ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ರಿಸಲ್ಟ್ ಲಿಂಕ್ ಬರುತ್ತೆ. ಓಕೆ, ಇದು ಹೋದ ವರ್ಷದ್ದು. ಬಟ್ ಏನಾಗುತ್ತೆ ಅಂದರೆ ಇದು ಪ್ರೊಸೆಸ್ ಸೇಮ್ ಆಗುತ್ತೆ ಪ್ರೊಸೀಜರ್. ಓಕೆ, ಇಲ್ಲಿ ನಿಮಗೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ಮೇಲೆ ಒಂದು ನೋಟ್ ಕೊಡ್ತಾರೆ, ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಸ್ಕೆಡ್ಯೂಲ್ ಅಂದರೆ ಟೈಮಿಂಗ್ ಯಾವಾಗ ಆಗುತ್ತೆ. ಓಕೆ, ಸೊ ಮತ್ತು ಯಾರು ವೆರಿಫಿಕೇಶನ್ ಮಾಡಿಸ್ಬೇಕು. ಸೊ ನೆಕ್ಸ್ಟ್ ನಿಮಗೆ ಬೇಸಿಕಲಿ ನಿಮಗೆ ರಿಸಲ್ಟ್ ಬಂದ ತಕ್ಷಣವೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ಫಸ್ಟ್ ಹಂತ ಏನಂದರೆ ರಿಸಲ್ಟ್ ಬರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ನಿಮಗೆ ಎಲ್ಲ ಕೂಡ ಕ್ಲಾಸ್ ಎ ಕ್ಲಾಸ್ ಬಿ ಎಲ್ಲ ನಿಮಗೆ ಗೊತ್ತಿದೆ ಅದೆಲ್ಲ ಅದ್ರ ಮುಖಾಂತರ ಆಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ಮೋಸ್ಟ್ ಒಂದು ತಿಂಗಳಂತ ಹೋಗುತ್ತೆ ಆಲ್ಮೋಸ್ಟ್ ಆಲಲ್ಲಿ. ಆಮೇಲೆ ನಿಮ್ಗೆ ಎಲ್ಲರೂ ಕೂಡ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಓಕೆ, ಅದ್ರ ಮುಖಾಂತರ ಆಪ್ಷನಿಟಿ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲ ಕೂಡ ಪ್ರೊಸೆಸ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ವಿದ್ಯಾರ್ಥಿ ಡೌಟ್ ಕೇಳಿದ್ದಾರೆ, ಸರ್ ವೆನ್ ಈಸ್ ಆರ್ಕಿಟೆಕ್ಚರ್ ಕೌನ್ಸಿಲಿಂಗ್ ಸೇಮ್. ಇವಾಗ ಆರ್ಕಿಟೆಕ್ಚರ್ ಸಪ್ರೇಟ್ ರ್ಯಾಂಕಿಂಗ್ ಬರುತ್ತೆ ನಿಮಗೆ, ಹೌದಾ? ಸೊ ಫಾರ್ಮಸಿದು ನೋಡಿ, ಕಾಲೇಜ್ ಫೀ ಕಾಲೇಜ್ ಫೀ ಒಂದು ಆಲ್ಮೋಸ್ಟ್ ಒಂದು 40,000 ಇರುತ್ತೆ. ಓಕೆ, ಗೌರ್ಮೆಂಟ್ ಆದಾಗ ಕಡಿಮೆ ಇರುತ್ತೆ. ಕಟ್ ಆಫ್ ನಿಮಗೆ ನಾನು ಕಳಿಸ್ತೇನೆ ನಿಮಗೆ. ಓಕೆ, ನಮ್ಮ ವಾಟ್ಸಪ್ ಗ್ರೂಪಿಗೆ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿರ್ತೇನೆ, ಆಯಿತಾ? ನಿಮಗೆ ಫಾರ್ಮಸಿ ಲೆಟರ್ ಏನು ಜಾಯ್ನ್ ಆಗಬೇಕು. ನಾನು ಅಪ್ಲಿಕೇಶನ್ ಮಿಸ್ಟೇಕ್ ಮಾಡಿದ್ದೇನೆ, ಎಡಿಟ್ ಮಾಡಿ ಟ್ರೈ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ಎಡಿಟ್ ಮಾಡೋ ಚಾನ್ಸ್ ಕೊಡ್ಬೋದು, ಆಯಿತಾ? ಮತ್ತು ಇನ್ನೊಂದೇನಪ್ಪ ಅಂದರೆ ಭಾಳ ಜನ ಡೌಟ್ಸ್ ಕೇಳಿದ್ದಾರೆ, ಸರ್ ನಾವು ಸ್ಪೆಷಲ್ ಕ್ಯಾಟಗರಿಗೆ ಡಾಕ್ಯುಮೆಂಟ್ ಸಬ್ಮಿಷನ್ ಇರುತ್ತೆ. ಆಫ್ಕೋರ್ಸ್ ಇರುತ್ತೆ, ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಕೆಲವೊಬ್ಬರಿಗೇನೋ ಡ್ರಾಪ್ ತೊಗೊಂಡಿನಿ ಸರ್ ಹಿಂಗೆಲ್ಲ ಹಾಕಿದ್ದೀರಾ. ಸೊ ನೀವು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಬೇಕಿತ್ತು. ಓಕೆ, ಎರಡೂ ಕೂಡ ಅಪ್ಲೈ ಮಾರ್ಕ್ಸ್ ಎಂಟ್ರಿ ಮಾಡಿ, ಆಯಿತಾ? ಸೊ ನಿನ್ನೆ ಲಾಸ್ಟ್ ಡೇಟ್ ಇತ್ತು, ಬಟ್ ಸ್ಟಿಲ್ ನಾನು ಏನಾದರೂ ಆ್ಯಕ್ಷನ್ ಮಾಡ್ತಾರಂತ ಅನಿಸುತ್ತೆ. ಯಾಕಂದರೆ ಹೋದ ವರ್ಷದ್ದು ಆ್ಯಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಸರ್ ಸ್ಟಡಿ ಸರ್ಟಿಫಿಕೇಟ್ ಎಡಿಟ್ ಮಾಡ್ಬೋದಾ? ಎಸ್, ನೀವು ಮಾಡ್ಬೋದು. ಓಕೆ, ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನೋಡಿ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ನೈಸ್ ವಿಡಿಯೋ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು. ಆಮೇಲೆ ಸರ್ ಆರ್ ಡಿ ನಂಬರ್ ಏನು ಕರೆಕ್ಟ್ ಮಾಡಿಸ್ಬೇಕಾ ಸರ್, ನಾನು ಮಾಡಿಸಿಲ್ಲ ಅಂತ ಹಾಕಿದ್ದೀರಾ. ನೀವು ಹೊಸದಾಗಿ ಮಾಡಿಸಿದ್ರೆ ಅದನ್ನು ಅಪ್ಡೇಟ್ ಮಾಡಿ. ಓಕೆ, ಇನ್ನೊಂದ್ಸತಿ ಕೊಡ್ತಾರೆ, ಅಪ್ಲಿಕೇಶನ್ ಮಾಡಲಿಕ್ಕೆ ಚಾನ್ಸ್ ಇದೆ, ನೋಡೋಣ, ಆಯಿತಾ? ಸರ್ ಮೇಕ್ ಅ ಲಿಸ್ಟ್ ಆಫ್ ಇಂಜಿನಿಯರಿಂಗ್ ಮಾಡ್ತೀನಿ, ನಾವು ಡೆಫಿನೆಟ್ಲಿ ಒಂದು ಕಾಲೇಜಸ್ ಮಾಡ್ತೀನಿ. ಯಾವುದು CS ಬ್ರಾಂಚಸ್ ಮೆಕ್ಯಾನಿಕಲು ಕಮೆಂಟ್ ತಿಳಿಸಿ. ಸೊ ಇವರು ಕೂಡ ಮಾಡಿ. ನಾನು ಹೇಳಿದ್ನಲ್ಲ ನಿನ್ನೆ ತಾನು ಹೇಳಿದ್ದೇನೆ, ಯಾರು ಡ್ರಾಪ್ ತೊಗೊಂಡಿರೋ ಅವರೆಲ್ಲ ಹಾಕಬೇಕಂತ. ಓಕೆ ಸರ್, ನಾನು ಪ್ರೆಸೆಂಟ್ 12th ಕಂಪ್ಲೀಟ್ ಆಗಿದೆ, ನಾನು ಕೂಡ ಮಾಡಬೇಕಾ? ನಿಮ್ಮದೇನಿಲ್ಲ, ಫ್ರೆಷರ್ಸ್ಗೆಲ್ಲ ಹೋದ ವರ್ಷದವರೆಗೆ. ಓಕೆ, ಆರ್ಡರ್ ವೈಸ್ ಮಾಡಬೇಕು, ಆಯಿತಾ? ಇನ್ನು ನೀವೇನು ಕೇಸ್ ಕರೆಕ್ಟಾಗಿ ಮಾಡಿ. ಓಕೆ, ಇನ್ನೊಂದೇನಪ್ಪ ಅಂದರೆ, ಸೊ ಇನ್ನೊಂದೇನೆಂದರೆ ನಿಮ್ಮ ವಿದ್ಯಾ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಿಸ್ಟೇಕ್ ಭಾಳಷ್ಟು ಮಾಡ್ತಾರೆ. ಓಕೆ, ಆನ್ ಟೈಮ್ ಹೋಗಲ್ಲ. ಓಕೆ, ಮತ್ತು ಅಲ್ಲಿ ಕೂಡ ಪ್ರಾಪರಾಗಿ ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗಲ್ಲ, ಒರಿಜಿನಲ್ ಮನೇಲಿ ಬಿಟ್ಟು ಬರ್ತೀರ, ಹಾಗೆಲ್ಲ ಆಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ಕೌನ್ಸಿಲಿಂಗಲ್ಲಿ ಕೂಡ ಆಪ್ಷನ್ ಮಿಸ್ಟೇಕ್ ಮಾಡ್ತೀರಾ. ಇವನ್ ದೋ ನಿಮಗೆ ಕಾಲೇಜ್ ಸಿಕ್ಕರೂ ಕೂಡ ಮಿಸ್ಟೇಕ್ ಮಾಡ್ತಾರೆ. ನೀವು ರಿಪೋರ್ಟೇ ಮಾಡಲ್ಲ. ಭಾಳ ಜನ ಹೋದ ವರ್ಷ ಸರ್ ನಾನು ರಿಪೋರ್ಟೇ ಮಾಡಿಲ್ಲ ಸರ್, ಲಾಸ್ಟ್ ಡೇಟ್ ಮುಗಿದು ಹೋಗಿದೆ ಸರ್, ಏನು ಮಾಡಲಿ ಪ್ಲೀಸ್ ಹೇಳಿ ಅಂತ. ಅವಾಗ ನಿಮ್ಗೆ ಬೇರೆ ಚಾನ್ಸ್ ಇರಲ್ಲ. ಓಕೆ, ಅದಕ್ಕೆ ನೀವು ಆನ್ ಟೈಮಲ್ಲಿ ನಿಮಗೆ 2-3 ದಿನ ಕೊಡ್ತಾರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ. ಆ ಒಂದು ಟೈಮಲ್ಲಿ ನೀವು ಕಾಲೇಜಿಗೆ ಹೋಗಿ ಎಲ್ಲ ಕೂಡ ಅಡ್ಮಿಷನ್ ಮಾಡಿಕೊಂಡು ರಿಪೋರ್ಟ್ ನೀವು ಮಾಡ್ಕೋಬೇಕಾಗತ್ತೆ ವಿದಿನ್ ಟೈಮ್. ಇಲ್ಲಾಂದರೆ ಮತ್ತು ನೀವು ಅದನ್ನು ಕೆಲವೊಮ್ಮೆ ಆ್ಯಸ್ ಪರ್ ಆಸ್ ರೂಲ್ಸ್ ಪ್ರಕಾರ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ರಿಪೋರ್ಟ್ ಮಾಡಿಲ್ಲ ಅಂದರೆ. ಬಟ್ ಎನಿವೇ ಮಾಡಲ್ಲ. ಬಟ್ ಸ್ಟಿಲ್ ದೆನ್ ನೀವು ನಿಮ್ಮ ಒಂದು ಸೇಫ್ಟಿಗೋಸ್ಕರ ಜಲ್ದಿ ಮಾಡ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ ವಿದ್ಯಾರ್ಥಿಗಳು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಪೇಮೆಂಟ್ ಟೈಮಲ್ಲಿ ಕೂಡ. ಪೇಮೆಂಟ್ ಇವತ್ತು ಮಾಡ್ತೀರಾ ಸರ್, ನಾಳೆ ಹೋಗಿಬಿಟ್ಟು ಸರ್ ಅಂತ ಡಿಲೇ ಮಾಡ್ತೀರಾ. ಯಾಕಂದ್ರೆ ಕಾಲೇಜ್ ಅವ್ರಿಗೆ ಮತ್ತು ಇನ್ನೊಂದು ಪ್ರೊಸೆಸ್ ಇರುತ್ತೆ. ಓಕೆ, ಹಾಗಾಗಿ ಎನಿವೇ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಇನ್ನು ಎಲ್ಲರೂ ಕೂಡ ಅಪ್ಡೇಟ್ ಆಗಿರಿ. ಓಕೆ, ಸೊ ಬಿ ಅಲರ್ಟ್. ಇನ್ನೊಂದು 3-4 ತಿಂಗಳು ಅಷ್ಟೇ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯುತ್ತೆ. ನಂತರ ನೀವು ಆರಾಮ್ಸೆ ನೀವು ಡಿಗ್ರಿಯನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಇನ್ನು ಕೂಡ ಸಾಕಷ್ಟು ಸ್ಕಾಲರ್ಶಿಪ್ ನಾನು ಬರುವಂಥ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಡೋಂಟ್ ವರಿ. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮಗೇನೇ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ತಪ್ಪದೆ ಎಲ್ಲರೂ ಕೂಡ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪು ಕಮೆಂಟಲ್ಲಿ ಹಾಕಿರ್ತೇನೆ, ಜಾಯ್ನ್ ಆಗಿ. ಸೊ ಭಾಳಷ್ಟು ಅಪ್ಡೇಟ್ಸ್ಗಳಿದೆ ನಾನು ಬರುವಂಥ ವಿಡಿಯೋಸಲ್ಲಿ. ಇನ್ನೂ ಭಾಳಷ್ಟು ನಿಮಗೆ ನಿಮ್ಮ ಜೊತೆ ನಾನು ಮಾತಾಡಬೇಕು. ಯಾಕೆಂದರೆ ಭಾಳಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ನಿಮ್ಮೆಲ್ಲ ಸೀನಿಯರ್ಸ್. ಓಕೆ, ಇನ್ನೂ ಕೂಡ ಸಿಕ್ಕಿಲ್ಲ ಅವ್ರಿಗೆ ಸೀಟ್, ಅವ್ರು ಯಾವುದೋ ಬೇರೆ ಕೋರ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ. ಓಕೆ, ಎಲ್ಲನೇ ಅಂಶಗಳು ಎಲ್ಲ ಒಂದೇ ವಿಡಿಯೋ ಹೇಳೋಕ್ಕಾಗಲ್ಲ, ಹೌದಲ್ಲ? ಸೊಕಾಸಾಗಿ ನಿಮಗೆ ಬೀಟ್ ಅಂದರೆ ಸ್ವಲ್ಪ ಬಿಟ್ಟು ನಿಮಗೆ ಊಟ ಆಗುತ್ತೆ, ನಿಮಗೆ ನಾಲೆಜನ್ನು ಶೇರ್ ಮಾಡ್ತೇನೆ. ಓಕೆ, ಸೊ ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.